ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನನ್ನನ್ನು ಭೇಟಿ ಆಗೋಕ್ಕೆ ಒಬ್ಬರು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಭೇಟಿ ಆಗೋದಲ್ಲದೆ ಅವರಿಗೆ ಒಂದು ಹೊಸ ಚಾನಲ್ ಮಾಡಬೇಕಾಗಿತ್ತು. ಬಿಕಾಸ್ ಮೊದಲೆಲ್ಲ ಚಾನಲೆಲ್ಲ ಮಾಡಿ ಅದ್ರ ಮೇಲೆ ಕೆಲಸ ಮಾಡ್ತಿದ್ರು, ಬಟ್ ಗ್ರೋ ಆಗ್ತಿಲ್ಲ ಸರ್, ಹೊಸ ಚಾನಲ್ ಮಾಡಿ ಕೆಲಸ ಮಾಡಬೇಕಾಗಿದೆ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ನಾನು ಬರ್ತೀನಿ, ಭೇಟಿ ಆಗ್ತೀನಿ, ನಿಮ್ಮನ್ನು ನೋಡ್ದಂಗೆ ಆಗುತ್ತೆ, ಆಮೇಲೆ ಚಾನಲ್ಲು ಹೊಸದು ಕ್ರಿಯೇಟ್ ಮಾಡ್ಕೊಂಡಂಗೂ ಆಗುತ್ತೆ ಅಂತ ಹೇಳಿ ಬಂದಿದ್ದಾರೆ. ಸೊ ಎಲ್ಲಿಂದ ಬಂದಿದ್ದಾರೆ, ಯಾರಿವರು, ಏನು ಚಾನಲ್ ಹೆಸರು ಎಲ್ಲ ಹೇಳ್ತಾರೆ. ಒಂದು ಸ್ವಲ್ಪ ನಾವು ಕೇಳೋಣ. ಸರ್ ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ನಿಮಗೂ ನಮಸ್ಕಾರ. ನಮಸ್ಕಾರ. ನಾನು ಬೆಂಗಳೂರಿಂದ ಬಂದಿದ್ದೀನಿ ಸರ್. ಸುಮಾರು ಒಂದು 5 ವರ್ಷದಿಂದ ಮಾಡ್ತಾಯಿದ್ದೆ ಯೂಟ್ಯೂಬ್ ಚಾನಲ್ ನಾನು. ಸೊ ಅದು ಯಾವ ಥರ ಸೆಟ್ಟಿಂಗು ಏನು ನನಗೇನು ಗೊತ್ತೇ ಇಲ್ಲ ಸರ್ ಅದ್ರ ಬಗ್ಗೆ. ಸುಮ್ಮನೆ ರೀಲ್ಸ್ ಮಾಡ್ತಾಯಿದ್ದೆ ಅಷ್ಟೇ ಸರ್. ಅದು ವ್ಯೂಸ್ ಆಗ್ತಿಲ್ಲ, ಸಬ್ಸ್ಕ್ರೈಬರ್ ಆಗ್ತಿಲ್ಲ, ಏನೂ ಇಲ್ಲ. ತಿರ್ಗಿ ಆದಮೇಲೆ ಒಂದು 6 ತಿಂಗಳಿಂದ ನಿಮ್ಮ ವೀಡಿಯೋಸ್ಗಳೇ ನೋಡ್ತಾ ಇದ್ದೆ ನಾನು. ಆವಾಗ ನಿಮ್ಮನ್ನೇ ಫಾಲೋ ಮಾಡ್ತಾ ಬಂದೆ ಮತ್ತು ನಂಬರ್ ಸಿಕ್ತು ಸರ್ ನಿಮ್ಮದು. ಆವಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ಯೂಟ್ಯೂಬು ಈ ಥರ ಮಾಡಬೇಕಾ, ಈ ಥರ ಮಾಡಿದ್ರೇ ನಾವು ಇಂಪ್ರೂವ್ ಆಗೋದು, ಗ್ರೋ ಆಗೋದು, ವ್ಯೂಸ್ ಆಗೋದು ಎಲ್ಲ ಆಗೋದು ಅಂತ ಹೇಳ್ಬಿಟ್ಟು ಆವಾಗ ನಾನು ನಿಮ್ಮ ನಂಬರ್ ತಗೊಂಡಾದ್ಮೇಲೆ ಮತ್ತೆ ನಾನು ಫೋನ್ ತೊಗೊಂಡು ಮತ್ತು ಹೊಸ ಫೋನು, ಹೊಸ ಸಿಮ್ಮು ಎಲ್ಲ ಸೆಟ್ ಎಲ್ಲ ಹೊಸಾಗೆ ತೊಗೊಂಡು ಮತ್ತು ನಿಮ್ಮನ್ನು ಭೇಟಿ ಆಗೋಕ್ಕೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ಸರ್. ನಿಮ್ಮ ಹತ್ರನೇ ಹೊಸ ಚಾನಲ್ ಓಪನ್ ಮಾಡಿಸಿದ್ದೀನಿ, ಹೊಸಪಾಳ್ಯ ಕಪಲ್ಸ್ ಅಂತ ಹೇಳ್ಬಿಟ್ಟು. ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ, ಸ್ಕ್ರೀನ್ಶಾಟ್ ಹಾಕ್ತೀನಿ. ಕಂಪ್ಲೀಟ್ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಚಾನಲ್ ಜೊತೆ ಫೇಸ್ಬುಕ್ ಪ್ರೊಫೈಲ್ ಮಾಡಿ ಅದರಲ್ಲಿ ಒಂದು ಫೇಸ್ಬುಕ್ ಪೇಜ್ ಮಾಡಿದ್ದೀನಿ. ಅದ್ರ ಜೊತೆ ಇನ್ಸ್ಟಾಗ್ರಾಮ್ ID ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಸೇಮ್ ಕಂಟೆಂಟ್ ಹಾಕ್ತಾರಲ್ಲ, ಹಾಗಾಗಿ ಸೇಮ್ ಕಂಟೆಂಟನ್ನು ನಾವು ಫೇಸ್ಬುಕ್ಕಿಗೂ ಹಾಕ್ಬೋದು, ಇನ್ಸ್ಟಾಗ್ರಾಮ್ಗೂ ಹಾಕ್ಬೋದು, ಯೂಟ್ಯೂಬ್ಗೂ ಹಾಕ್ಬೋದು. ಸೊ 3 ಕಡೆ ನಮ್ಮ ಸೇಮ್ ಕಂಟೆಂಟನ್ನು ನಾವು ಅಪ್ಲೋಡ್ ಮಾಡಿ 3 ಕಡೆಯಿಂದ ಅರ್ನಿಂಗ್ ಮಾಡ್ಕೋಬೋದು. ಒಂದೇ ಕಂಟೆಂಟ್, ಒಂದೇ ವಿಡಿಯೋ ಮಾಡಿರ್ತೀವಿ, ಅದೇ ವಿಡಿಯೋನ ನಾವು ಫೇಸ್ಬುಕ್ಕಿಗೂ ಹಾಕ್ಬೋದು, ಇನ್ಸ್ಟಾಗ್ರಾಮ್ಗೂ ಹಾಕ್ಬೋದು, ಅದ್ರ ಜೊತೆ ಯೂಟ್ಯೂಬ್ಗೂ ಹಾಕ್ಬೋದು. ಸೊ 3 ಕಡೆ ನಾವು ಹಾಕೋದ್ರಿಂದ ಅಲ್ಲಿನೂ ನಮಗೆ ಆಡಿಯನ್ಸು ಸಿಗುತ್ತೆ ಆ್ಯಂಡ್ ಅರ್ನಿಂಗು ಮಾಡ್ಬೋದು. ಸೊ ಅಲ್ಲಿಂದ ಬಂದಿದ್ದರು, ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಫೇಸ್ಬುಕ್ ಕ್ರಿಯೇಟ್ ಮಾಡಿದ್ದೀನಿ, ಆಮೇಲೆ ಇನ್ಸ್ಟಾಗ್ರಾಮ್ ಕೂಡ ಕ್ರಿಯೇಟ್ ಮಾಡಿ ಅವರಿಗೆ ಕೊಟ್ಟಿದ್ದೀನಿ. ಸೊ ಈಗ ನನ್ನ ಕೆಲಸ ಏನಿರುತ್ತೆ ಸ್ನೇಹಿತರೆ, ಸರಿಯಾಗಿ ಒಂದು ಏನು ಸೆಟಪ್ ಮಾಡಿ ಕೊಡಬೇಕಾಗಿದೆ ಅದನ್ನು ನಾನು ಮಾಡಿಕೊಟ್ಟಿರ್ತೀನಿ. ಇಲ್ಲೊಂದು ಎಕ್ಸಾಂಪಲ್ ಹೇಳೋದೇನು ಅಂದರೆ, ನಾನು ಒಂದು ರೋಡ್, ಒಂದು ಒಳ್ಳೆ ಡಾಂಬರೀಕರಣ ಮಾಡಿ ಒಂದು ಒಳ್ಳೆ ಕಾರ್ ನಿಮ್ಮ ಕೈಯಲ್ಲಿ ಕೊಟ್ಬಿಟ್ಟಿರ್ತೀನಿ. ಸೊ ಓಡಿಸೋ ಕೆಲಸ ನಿಮ್ಮದು. ನೀವು ಯಾವ ರೀತಿ ಓಡಿಸ್ತೀರಾ, ನೀವು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್. ನಾನೆಲ್ಲ ಮಾಡಿ ಕೊಟ್ಟಿದ್ದೀನಿ, ಎಲ್ಲ ಸರಿ ಆಯಿತು ಅಂತ ಇರಲ್ಲ. ಬಟ್ ಬೇಸಿಕ್ ಸೆಟ್ಟಿಂಗ್ ಅಂತ ಇರುತ್ತೆ. ಒಂದು ಮನೆ ಅಂದರೆ ಅದಕ್ಕೊಂದು 4 ಗೋಡೆ, ಒಂದು ಬಾಗಿಲು, ಮನೆಯಲ್ಲಿ ಒಂದು ಸ್ವಲ್ಪ ಏನು ಇರಬೇಕು ಅದೆಲ್ಲ ಇರುತ್ತೆ. ಬಟ್ ನೀವು ಮ್ಯಾನೇಜ್ ಮಾಡಬೇಕಲ್ಲ. ಮನೆ ಇದೆ ಅಂದರೆ ಎದ್ದೋದ ಇದ್ದರೆ ಅದು ಸರಿ ಇರಲ್ಲ. ನಾವು ಮನೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಸೊ ಎಷ್ಟು ನೀಟಾಗಿ ಡೇ ಬೈ ಡೇ ಕ್ಲೀನಾಗಿ ಇಟ್ಕೊಂಡು ಹೋಗ್ತೀರಾ ಅಷ್ಟು ಒಳ್ಳೆಯದಿರುತ್ತೆ. ಸೊ ಅದರಿಂದ ನಿಮಗೆ ಬೆನಿಫಿಟ್ ಇದೆ. ನೀವು ಆ ರೀತಿ ಕೆಲಸ ಮಾಡ್ಕೊಂಡು ಹೋದರೆ ಖಂಡಿತ ಚಾನಲ್ ಗ್ರೋ ಆಗುತ್ತೆ. ಏನು ಮಾಡಬೇಕಾಗಿತ್ತು ಅದೆಲ್ಲ ಮಾಡಿಕೊಟ್ಟಿದ್ದೀನಿ. ತುಂಬ ದೂರದಿಂದ ಬಂದಿದ್ದಾರೆ. ಆ್ಯಕ್ಚುಲಿ ಇವ್ರು ಬಂದಿರೋದು ನಿನ್ನೆನೇ ಬಂದಿದ್ದರು, ಬಟ್ ನಿನ್ನೆ ಒಂದು ಸ್ವಲ್ಪ ಸಂಡೇ ಒಂದು ಏನೋ ಪ್ರಾಬ್ಲಮ್ ಆಯಿತು, ಆದ್ದರಿಂದ ಅವರಿಗೆ ಭೇಟಿ ಆಗಲಿಕ್ಕೆ ಆಗಲಿಲ್ಲ. ಕಾರಣ ಒಂದು ಸ್ವಲ್ಪ ಡಿಲೇ ಆಯಿತು. ಸೊ 1 ಡೇ ಅವರು ಸ್ಟೇ ಮಾಡಿ ಈಗ ನೆಕ್ಸ್ಟ್ ಡೇ ಈ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಂದಿದ್ದಾರೆ ಅಂದರೆ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತಲೇ ಇವರು ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಚಾನಲ್ ಲಿಂಕ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆದಷ್ಟು ಇವರಿಗೂ ಸಪೋರ್ಟ್ ಮಾಡಿ. ಆಮೇಲೆ ಕಪಲ್ಸ್ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಇವ್ರದ್ದೊಂದು ಸ್ವಲ್ಪ ಲವ್ ಸ್ಟೋರಿ ಇದೆ. ಸೊ ಅದ್ರ ಜೊತೆ ಇವರು ವೀಡಿಯೋಸ್ ಎಲ್ಲ ಹಾಕಿ ಚಾನಲ್ ಮೇಲೆ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಮೊದಲೆಲ್ಲ ಮಾಡಿದ್ದಾರೆ, ಬಟ್ ಅಷ್ಟು ರೆಸ್ಪಾನ್ಸ್ ಅವ್ರಿಗೆ ಸಿಕ್ಕಿಲ್ಲ. ಮತ್ತು ಏನು ಮಾಡಿದ್ದೀನಿ ಅನ್ನೋ ಡೌಟ್ನಿಂದಾಗಿ ಆ ಚಾನಲ್ ಬಿಟ್ಟಿದ್ದಾರೆ. ಈಗ ಸರ್ ಹೊಸದು ಮಾಡಿಕೊಡಿ, ನಾನು ಅದ್ರ ಮೇಲೆ ಖಂಡಿತ ಕೆಲಸ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಸೊ ನೋಡೋಣ ಯಾವ ರೀತಿ ಮಾಡ್ತಾರೆ, ಹೇಗೆ ಅದನ್ನು ನಡೆಸ್ಕೊಂಡು ಹೋಗ್ತಾರೆ, ನೋಡೋಣ ನೆಕ್ಸ್ಟ್ ಏನು ಮಾಡ್ತೀರಾ ಮಾಡೋದು. ಸರ್ 100% ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ 2010 ಬಂದೆ. ಮತ್ತು ಸ್ಟೋರಿ ಎಲ್ಲ ಬರಿತೀನಿ, ನಾನು ಓನಾಗಿ ಬರಿತೀನಿ, ಡೈಲಾಗ್ಸ್ ಎಲ್ಲ ಬರಿತೀನಿ. ಮತ್ತು ಡ್ಯಾನ್ಸು ಸ್ವಲ್ಪ ನನಗೆ ಇಂಟ್ರೆಸ್ಟ್ ಮುಂಚೆಯಿಂದನು. ಸೊ ಅದೇ ಇದರಲ್ಲೇ ಬಂದಾಗ ನನಗೆಲ್ಲೋ ಚಾನ್ಸ್ ಸಿಕ್ಕಲಿಲ್ಲ. ಮತ್ತು ಮನೇಲಿ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ನಾನು ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಬೆಂಗಳೂರಲ್ಲೇ ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸರ್. ಸೊ ಆ ಟೈಮಲ್ಲಿ ಯೂಟ್ಯೂಬ್ದು ರೀಲ್ಸು ಅವೆಲ್ಲ ನೋಡಿದೆ, ಟಿಕ್ಟಾಕು ಅವೆಲ್ಲ ನೋಡಿದಾಗ ನಮ್ಮ ಟ್ಯಾಲೆಂಟ್ ಅದರಲ್ಲಿ ತೋರಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ ಸರ್.
ಸೊ ಅದ್ರ ಸೆಟ್ಟಿಂಗ್ಸ್ ಎಲ್ಲ ನನಗೆ ಅಷ್ಟೊಂದು ಬರೋಲ್ಲ, ಇಂಗ್ಲೀಷ್ ಸ್ವಲ್ಪ ವೀಕ್ ನಾನು. ಸೊ ಅದರಿಂದ ಮಾಡ್ತಾಯಿದ್ದೆ ಅವತ್ತು ರೀಲ್ಸು ಇಂಟ್ರೆಸ್ಟ್ ಮಾಡ್ತಾಯಿದ್ದೆ. ಇವಾಗ ಒಂದು ಕಾನ್ಫಿಡೆನ್ಸ್ ಬಂತು ಸರ್ ನಿಮ್ಮನ್ನು ನೋಡಿದಾಗಿಂದ. ಅದಕ್ಕೆ ನಾನು ನಿಮ್ಮ ಹತ್ರನೇ ಹುಡ್ಕೊಂಬಂದೆ. ನಿಮ್ಮ ಹತ್ರ ಎಲ್ಲ ಸೆಟ್ಟಿಂಗ್ ಮಾಡಿಸಿದ್ದೀನಿ. 100% ಎಫೆಕ್ಟ್ ಆಗ್ತೀನಿ ಈಗ. 100% ನನ್ನದೇ ಓನ್ ಕ್ರಿಯೇಟಿವಿಟಿ, ನನ್ನವೇ ಓನ್ ಡೈಲಾಗ್ಸು, ಓನ್ ಶಾರ್ಟ್ಸು, ಕಾಮಿಡಿ ಎಲ್ಲ ಥರದ್ದು ವೀಡಿಯೋಸು ನಾನು ಹಾಕ್ತೀನಿ. ಜನಗಳಿಗೆ ನಿಮ್ಮ ಕಂಟೆಂಟ್, ನಿಮ್ಮ ಸ್ವಂತ ಕಂಟೆಂಟ್ ಕಡೆ ಗಮನ ಕೊಟ್ಟು ನೀವು ಕೆಲಸ ಮಾಡಿದರೆ ಡೆಫಿನೆಟ್ಲಿ ಚಾನಲ್ ಗ್ರೋ ಆಗುತ್ತೆ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಿ ನೋಡಿ, ಪೇಷನ್ಸ್ ಬೇಕು. ಇಲ್ಲಿ ಇವತ್ತು ಹಾಕಿದ್ದೀವಿ, ನಾಳೆನೇ ಇಲ್ಲಿ ಇದು ಸಿಗಬೇಕು ಅಂದರೆ ಖಂಡಿತ ಸಿಗಲ್ಲ. ಬಿಕಾಸ್ ಇಲ್ಲಿ ತುಂಬ ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಈಗ ಏನು ಕಂಟೆಂಟ್ ಬೇಕು ಅದೆಲ್ಲ ಸಿಗ್ತಿದೆ. ಆದರೂ ಒಬ್ಬೊಬ್ಬರದ್ದು ಮಾಡೋ ಟ್ಯಾಲೆಂಟ್ ಬೇರೆಯೇ ಇರುತ್ತೆ. ಅವ್ರು ಮಾಡೋ ಕೆಲಸ ಬೇರೆಯೇ ರೀತಿಯಲ್ಲಿರುತ್ತೆ. ಯಾರಿಗೆ ಯಾವಾಗ ಹೇಗೆ ಜನ ಇಷ್ಟಪಡ್ತಾರೆ ಹೇಳಲಿಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಯಾವಾಗ ಬೇಕಾದಾಗೂ ವೈರಲ್ ಮಾಡ್ಬೋದು. ಸೊ ಮಾಡೋ ಕೆಲಸನ ನೀಟಾಗಿ ಕರೆಕ್ಟಾಗಿ ನೀವು ಮಾಡ್ತಾ ಹೋಗಿ, ಖಂಡಿತ ಚಾನಲ್ ಗ್ರೋ ಆಗುತ್ತೆ. ಬಟ್ ಪೇಷನ್ಸ್ ಇರಲಿ. ಒಂದು 3-4 ತಿಂಗಳು ಪೇಷನ್ಸ್ ಅಂದರೆ ಬರೀ ನೋಡ್ತಾ ಕೂಡೋದಲ್ಲ. ಪೇಷನ್ಸ್ ಅಂದರೆ ನಾನು ಈ ಚಾನಲ್ ಮಾಡಿದ್ದೀನಿ, ಆಯಿತು ಒಂದು 3 ತಿಂಗಳ ನೋಡೋಣ ಅಂತ ಅಲ್ಲ. ವರ್ಕು ಆ ರೀತಿ ಇರುತ್ತೆ. ನೀವು ಡೇ ಬೈ ಡೇ ಡೈಲಿ ಒಂದು ವೀಡಿಯೋ ಹಾಕ್ಲಿಕ್ಕೆ ಆಗ್ತಿತ್ತು ಅಂದರೆ 3 ತಿಂಗಳು ಸತತ ನೀವು ಪ್ರಯತ್ನ ಮಾಡಿದರೆ ಖಂಡಿತ ಚಾನಲ್ ಡೆಫಿನೆಟ್ಲಿ ಗ್ರೋ ಆಗುತ್ತೆ. ನೀವು ಹಾಗೆ ಆಗ್ತೀರಾ, ಮಾಡೇ ಮಾಡ್ತೀರಾ. ಸೊ ಟ್ಯಾಲೆಂಟ್ ಇರಲಿ, ಕೆಲಸನೂ ಇರಲಿ, ಅದೇ ರೀತಿ ನೀವು ಮಾಡ್ತಾ ಹೋದರೆ ಖಂಡಿತ ಚಾನಲ್ ಗ್ರೋ ಆಗುತ್ತೆ. ಸೊ ನಾನು ಎಷ್ಟು ಸಾಧ್ಯ ಆಗುತ್ತೋ ನನ್ನ ಕಡೆಯಿಂದ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆ ನಿಮ್ಮ ಕೆಲಸ ಮೇನ್ ಇದೆ. ನೀವು ಒಂದು 3-4 ತಿಂಗಳಾದರೂ ಕೆಲಸ ಮಾಡಲೇಬೇಕು. ಸೊ ಬಂದಮೇಲೆ ಹೇಗೆ ಅನ್ನಿಸ್ತು? ನನ್ನ ಕಡೆಯಿಂದ ರೆಸ್ಪಾನ್ಸ್ ಸರಿಯಾಗಿ ನಾನು ಕೋಆಪ್ರೇಟ್ ಮಾಡ್ತೀನಾ ಅಥವಾ ಇಲ್ಲ? ನನಗೆ ಟೆನ್ಷನ್ಗಳು ಜಾಸ್ತಿ ಸರ್. ನೀವು ತುಂಬ ಕೂಲಾಗಿ ಮಾಡ್ತೀರ ಸರ್. ನಿಜವಾದ ಚೆನ್ನಾಗೆ ಸಪೋರ್ಟ್ ಕೊಡ್ತೀರಾ ನೀವು, ಮತ್ತೆ ಕೂಲಾಗೇ ಇರ್ತೀರಾ ಸರ್. ಟೆನ್ಷನ್ ಇಲ್ಲ, ಆರಾಮಾಗೆ. ನೋಡಿದ್ಮೇಲೆ ಆಯಿತು. ನೋಡೋಕ್ಕಿಂತ ಮುಂಚೆ ಹೇಗಿತ್ತು ನಿಮ್ಮ ಎಕ್ಸೆಪ್ಟೇಷನ್? ಇವ್ರು ಹೇಗಿರ್ತಾರೆ? ಇಲ್ಲ ಸರ್, ನಂಬಿಕೆ ಸರ್. ನಂಬಿಕೆ ಅನ್ನೋದ್ರ ಬಗ್ಗೆ ನೀವೇ ಹೇಳಿದ್ದೀರ. ಆ್ಯಕ್ಚುಲಿ ನಾನು ಇವಾಗ ಬಂದಿದ್ದೇವೆ ಸುಮಾರು 700 ಕಿಲೋಮೀಟ್ರ್ ಇರ್ಬೋದು ಸರ್ ಬೆಂಗಳೂರಿಗೆ. ಅಲ್ಲಿಂದ ಇಲ್ಲಿಗೆ ಜರ್ನಿ ಬಂದಿದ್ದೀನಿ ಅಂದರೆ ಒಂದು ನಂಬಿಕೆ ಅನ್ನೋ ಸೇತುವೆ ಮೇಲೆ ನಾನು ಬಂದಿದ್ದೀನಿ ಸರ್. 100% ಸಕ್ಸಸ್ ಮಾಡ್ಕೊತೀನಿ ಅನ್ನೋ ನಂಬಿಕೆಯಿಂದ ಬಂದೆ. ಒಂದು ದಿನ ಸ್ಟೇ ಆಯಿತು, ಏನು ಬೇಜಾರಿಲ್ಲ ಸರ್. ಸೊ ಸುಮಾರು ಕಡೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದ್ಮೇಲೆ ನಾನು ಸುಮಾರು ಕಡೆ ಹೋಗಿ ಟೈಮ್ ಕೊಡ್ತೀನಿ, ಇಲ್ಲ ಅಂತಲ್ಲ. ನನಗೂ ನೋಡಿ, ನಾನು ನಿಮ್ಮಾಗೇನೆ, ನನಗೂ ಏನಾದರೂ ಒಂದು ಇಶ್ಯೂ ಅಂತ ಇರುತ್ತೆ, ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಮನೆಯಲ್ಲಿ. ಈಗ ನಂಗೆ ಹೇಳಿದ್ದೀನಿ ಏನು ಅಂತ ಇಲ್ಲಿ ಹೇಳೋದು ಬೇಡ. ಸೊ ಏನಾದರೂ ಆಗುತ್ತೆ, ಹೇಳಲಿಕ್ಕಾಗಲ್ಲ. ಈಗ ಬಂದಿದ್ದೀರಾ, ಬಟ್ ನನಗೂ ಒಂದು ಸ್ವಲ್ಪ ಇದು ಇತ್ತು, ಏನು ಮಾಡೋದು ಈಗ ಅಂದರೆ ಮನೆ ಮುಂದೆನೇ ಒಂದು ಪ್ರಾಬ್ಲಮ್ ಆಗಿತ್ತು. ಅದರಿಂದ ನಾನು ಅವ್ರಿಗೆ ಕರೆಸ್ಕೊಂಡು ಇಲ್ಲಿ ಕೆಲಸ ಮಾಡೋದು ಸರಿ ಅನಿಸ್ಲಿಲ್ಲ. ಹಾಗಾಗಿ ಸರ್ ಈ ಸಾಯಂಕಾಲ ತನಕ ವೇಟ್ ಮಾಡಿ ಅಂತ ಹೇಳಿದ್ದೆ. ನಿನ್ನೆ ಕಾಲ್ ಮಾಡಿದರೆ ಅವರು ಇಲ್ಲಿಂದ ಒಂದು ಸ್ವಲ್ಪ ಬೇರೆ ಕಡೆ ಹೋಗ್ತಾಯಿದ್ರು. ಸೊ ಇರಲಿ, ನಾಳೆ ಬೆಳಿಗ್ಗೆ ಬನ್ನಿ, ನಾನೆಲ್ಲ ಮಾಡಿಕೊಡ್ತೀನಿ ಅಂದರೆ. ನಾನು ಕೇಳೋದೇನು ಅಂದರೆ, ಈಗ ನೀವು ಅಲ್ಲಿಂದ ಬೆಂಗಳೂರಿಂದ ಬಂದಿದ್ದೀರಾ, ಹೋದ್ಮೇಲೆ ಸರ್ ರೆಸ್ಪಾನ್ಸ್ ಹೇಗಿರುತ್ತೆ, ಅವ್ರು ಹೇಗೆ ನನಗೆ ಕೋಆಪ್ರೇಟ್ ಮಾಡ್ತಾರೆ ಅನ್ನೋದು ಏನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತ ಆ ರೀತಿ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ನಾನು ಆಲ್ರೆಡಿ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೆ. 100% ನೀವು ತಾಳ್ಮೆಯಿಂದ ಮಾಡಿಕೊಡ್ತೀರಾ, ಎಂಥ ಪ್ರಾಬ್ಲಮ್ಮೇ ಆಗಲಿ ಸಾಲ್ವ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿತ್ತು ಸರ್. ಬಂದಿದ್ದೀನಿ ಸರ್, ಅದು ಕೆಲಸ ಆಗಿದೆ ಸರ್. ಫ್ರೆಂಡ್ಸ್ ಎಲ್ಲರಿಗೂ ಕೇಳ್ಕೊಳೋದು ಒಂದೇ, ಹೊಸಬಳ್ಳಿ ಕಪಲ್ಸ್ ಅಂತೇಳ್ಬಿಟ್ಟು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮಗೂ. ನಮಸ್ಕಾರ ಸ್ನೇಹಿತರೆ. ಹೊಸಬಳ್ಳಿ ಕಪಲ್ಸ್ ಅಂತ ಚಾನಲ್ ಹೆಸರಿಟ್ಟಿದ್ದಾರೆ. ಆ ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಕಮ್ಯುನಿಟಿ ಪೋಸ್ಟಲ್ಲೂ ಹಾಕ್ತೀನಿ. ಸೊ ಪೋಸ್ಟಲ್ಲೂ ಪೋಸ್ಟ್ ಮಾಡಿರ್ತೀನಿ. ಸ್ವಲ್ಪ ಹೆಲ್ಪ್ ಮಾಡಿ ನೋಡಿ, ಚಾನಲ್ ನೋಡ್ಕೊಂಡು ಇಟ್ಕೊಂಡಿರಿ. ಬಿಕಾಸ್ ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಅಂದರೆ ಇದರಿಂದ ನಿಮಗೂ ಒಂದು ಪಿಕ್ಚರ್ ಸಿಗುತ್ತೆ. ಅಂದರೆ ಈ ರೀತಿ ಮಾಡಿದರೆ ಹೌದು ಚಾನಲ್ ಗ್ರೋ ಆಗುತ್ತೆ ಏನೋ ಅನ್ನೋದು ಒಂದು ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ. ಒಂದು 3 ತಿಂಗಳು ಈ ಚಾನಲ್ ಫಾಲೋ ಮಾಡಿ. ಇದರಲ್ಲಿ ಏನಾಯಿತು ಅನ್ನೋದು ನಿಮಗೆ ಡೆಫಿನೆಟ್ಲಿ ಒಂದು ರಿಸಲ್ಟ್ ಸಿಗುತ್ತೆ. ಇದರಿಂದ ನಿಮಗೂ ಒಂದು ಹೌದು ಈ ರೀತಿ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ ಅನ್ನೋದು ಡೌಟ್ಸ್ ಏನಾದರೂ ಇತ್ತು ಅಂದರೆ ಅದು ಕ್ಲಿಯರ್ ಮಾಡ್ಕೊಂಡು ನೀವು ಕೆಲಸ ಮಾಡಿದರೆ ಚಾನಲ್ ಖಂಡಿತ ಗ್ರೋ ಆಗುತ್ತೆ. ಸೊ ಬೇಸಿಕ್ ಅನ್ನೋದು ಇರುತ್ತೆ. ಯೂಟ್ಯೂಬ್ ಚಾನಲ್ಗೆ ಅಂತ ಒಂದು ಬೇಸಿಕ್ ಸೆಟ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಯೂಟ್ಯೂಬ್ ಅದು ಕೊಟ್ಟಿದೆ ಅಂದರೆ ನಾವು ಯೂಸ್ ಮಾಡ್ಕೋಬೇಕು. ಯಾಕೆ ಕೊಟ್ಟಿದ್ದಾರೆ ಅಂದರೆ ಅದು ಅದ್ರ ಸೆಟ್ಟಿಂಗ್. ಈಗ ಮನೆ ಅಂದರೆ ಒಂದು 4 ಗೋಡೆ ಬೇಕೇ ಬೇಕು. ಸೊ ಅದೇ ರೀತಿ ಚಾನಲ್ಗೂ ಒಂದು ಬೇಸಿಕ್ ಸೆಟ್ಟಿಂಗ್ ಅಂತ ಇರುತ್ತೆ. ಅದೆಲ್ಲ ನಾವು ಮಾಡ್ಕೊಂಡ್ಮೇಲೆ ಚಾನಲ್ ಸರ್ಚಲ್ಲಿ ಬರುತ್ತೆ. ನೀವು ಕಂಟೆಂಟ್ ಏನು ಹಾಕ್ತಿದ್ದೀರಾ. ಈಗ ಏನೋ ಒಂದು ಗುಡ್ಡದ ಮೇಲೆ ಮನೆ ಮಾಡಿದ್ದೀವಿ ಅಂದರೆ ಯಾರೂ ಬರಲ್ಲ ಅಲ್ಲಿ, ಹೌದಾ? ಒಂದು ಗುಡ್ಡದ ಮೇಲೆ ಮನೆ ಇದೆ ಬನ್ನಿ ಅಂತ ಅಂದರೆ ನಾನು ಬರಲಿಕ್ಕಾಗುತ್ತಾ? ಅದಕ್ಕೊಂದು ಊರು, ಕೆರೆ, ಒಂದು ದಾರಿ, ಒಂದು ಏನೋ ಇರುತ್ತೆ ಅದಕ್ಕೆ. ಸೊ ನನಗೆ ಇನ್ವೈಟ್ ಮಾಡ್ತೀರಾ ಸರ್, ಇಂಥಲ್ಲಿ ಬೆಂಗಳೂರಲ್ಲಿ ಒಂದು ಈ ಜಾಗದಲ್ಲಿ ಒಂದು ಮನೆ ಇದೆ ಅಂದರೆ ನಾನು ಬರ್ಬೋದು.
ಇಲ್ಲ ಸರ್ ಗುಡ್ಡದ ಮೇಲೆ ಮನೆ ಇದೆ ಬನ್ನಿ ಅಂತ ಅಂದರೆ ಬರಲಿಕ್ಕಾಗುತ್ತಾ? ಇಲ್ಲ. ಸೊ ಯೂಟ್ಯೂಬು ಹಾಗೆ, ನಾನೊಂದು ಚಾನಲ್ ಮಾಡಿದ್ದೀನಿ ಅಂತ ಬಿಟ್ಬಿಟ್ರೆ ಅಲ್ಲ, ನನ್ನ ಚಾನಲಲ್ಲಿ ನಾನು ಏನು ಅಪ್ಲೋಡ್ ಮಾಡ್ತಿದ್ದೀನಿ, ಏನು ಕಂಟೆಂಟ್ ಹಾಕ್ತಿದ್ದೀನಿ, ಇದು ಕರೆಕ್ಟಾಗಿ ನೀವು ಹೇಳಿದರೆ, ಆಡಿಯನ್ಸ್ಗೆ ನೀವು ಕರೆಕ್ಟಾಗಿ ಹೇಳಿದರೆ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ಅಂಥ ಜನರಿಗೆ ಸಜೆಸ್ಟ್ ಮಾಡುತ್ತೆ. ಈಗ ಯಾರೋ ಒಂದು ಕಪಲ್ಸ್ ಬಗ್ಗೆ ಇಂಟ್ರೆಸ್ಟೆಡ್, ಲವ್ ಸ್ಟೋರಿ ಅದು ನೋಡೋದು ಏನೋ ಇಂಟ್ರೆಸ್ಟ್ ಇತ್ತು ಅಂದರೆ ಅಂಥವ್ರ ಚಾನಲ್ ಮುಂದೆ ಅವ್ರು ನೋಡುವಾಗ ಅವ್ರ ಮುಂದೆ ನಿಮ್ಮ ಚಾನಲ್ ಸಜೆಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕರೆಕ್ಟ್ ಆಡಿಯನ್ಸ್ ಅಂತ ನೀವು ಹೋಗ್ತೀರಾ, ಅಂಥದ್ದೇ ಜನ ನಿಮ್ಮ ವಿಡಿಯೋ ನೋಡ್ತಾರೆ. ಈಗ ನೋಡಿ, ನೀವು ಯಾರಿಗಾದರೂ ಶೇರ್ ಮಾಡಿದರೆ, ನೀವೇನೋ ಶೇರ್ ಮಾಡಿದ್ದೀರಾ ಅಂತ ಒಂದು ಏನೋ ನೋಡಿ ಬಿಟ್ಬಿಡ್ತಾರೆ, ಅವ್ರಿಗೆ ಮನಸ್ಸೇ ಇರಲ್ಲ ಅದರಲ್ಲಿ. ಬಟ್ ನಾನು ಕಪಲ್ಸ್ ವಿಡಿಯೋ ನಾನು ನೋಡ್ತಾ ಇರ್ತೀನಿ. ಸೊ ಕಪಲ್ಸ್ ವಿಡಿಯೋ ನೋಡ್ತಿರುವಾಗ ನೀವು ಕಪಲ್ಸ್ ಅಂತ ಹಾಕಿದ್ದೀರಾ, ಅಲ್ಲ ಒಂದು ಏನೋ ಕೀವರ್ಡ್ಸ್ ಹಾಕಿದ್ದೀರಾ ಅಂದರೆ, ಸೊ ಆ ವಿಡಿಯೋ ಕೂಡ ನನ್ನ ಹತ್ರ ಬರುತ್ತೆ. ಆವಾಗ ಅದರ ಆ ಟಾಪಿಕಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ಆ ವಿಡಿಯೋನೂ ನೋಡ್ತೀನಿ ನಾನು. ಸೊ ಇದು ಮೇನ್ ಇರೋದು ಸೆಟ್ಟಿಂಗ್ ಯೂಟ್ಯೂಬ್ ಚಾನಲಲ್ಲಿ ಮಾಡಬೇಕಾಗಿರೋದು. ಸೊ ಇದೊಂದು ಸ್ವಲ್ಪ ನಾವು ಮಾಡಿಕೊಂಡು ಕೆಲಸ ಮಾಡಿದರೆ ಡೆಫಿನೆಟ್ಲಿ ಚಾನಲ್ ಗ್ರೋ ಆಗುತ್ತೆ. ಡೆಫಿನೆಟ್ಲಿ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಇದೆ, ಯಾವ ರೀತಿ ನಾವು ಮಾಡ್ತೀವಿ, ಹೇಗೆ ನಾವು ಚಾನಲ್ ಗ್ರೋ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ. ಸೊ ಮಾಡಿ, ನನ್ನ ಸಪೋರ್ಟ್ ಎಷ್ಟು ಬೇಕು ನಾನು ಮಾಡ್ತಾ ಇರ್ತೀನಿ, ಹಾಗೆ ನಿಮ್ಮ ಚಾನಲ್ ನೋಡ್ತಾ ಇರ್ತೀನಿ. ಇನ್ನೊಂದು ಏನು ಹೇಳಬೇಕು ಅಂದರೆ, ಮೇನ್ ಈಗೆಲ್ಲ ಸೆಟ್ಟಿಂಗ್ಸ್ ಯೂಟ್ಯೂಬ್ದು ಏನು ಮಾಡಬೇಕಾಗಿತ್ತು ಅದು ಮಾಡಿದ್ದೀವಿ. ಇನ್ನು ನೀವು ಏನು ವೀಡಿಯೋ ಮಾಡ್ತೀರಾ ನೋಡಿ, ಅದಕ್ಕೂ ಥಂಬ್ನೇಲು, ಟೈಟಲ್ಲು, ಡಿಸ್ಕ್ರಿಪ್ಷನ್ಸು, ಟ್ಯಾಗ್ಸು, ಇದ್ರ ಮೇಲೂ ನೀವು ಕೆಲಸ ಮಾಡಬೇಕು. ಅದು ಮೇನ್ ಇದೆ. ನೀವು ಥಂಬ್ನೇಲ್ ಮುಖ ಕಾಣೋದು ಮೇನ್ ಇರುತ್ತದೆ, ಒಳಗೇನಿದೆ ಅದು ಗೊತ್ತಿಲ್ಲ, ಅದು ನೋಡಿದ ಮೇಲೇ ಗೊತ್ತು. ಈಗ ನಿಮ್ಮ ಜೊತೆ ನಾನು ಇದ್ದೀನಿ ಅಂದರೆ, ನಿಮ್ಮ ಜೊತೆ ನಾನು ಒಂದು ಸ್ವಲ್ಪ ಕನ್ಸರ್ಟ್ನಲ್ಲಿ ಇದ್ದೆ, ಒಂದಿನ 2 ದಿನ ಇದ್ರೇ ನೀವು ಹೇಗಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ಇದು ನೋಡಿದ ಮೇಲೇ ಗೊತ್ತಾಗೋದು. ಬಟ್ ಮೇನ್ ನಿಮ್ಗೆ ನೋಡಿದ ತಕ್ಷಣ ನನಗೆ ಅಟ್ರಾಕ್ಟಿವ್ ಕಾಣೋದು ಮುಖ, ಎಷ್ಟು ನೀಟಾಗಿ ಇರ್ತೀರಾ. ಸೊ ಅದೇ ಥಂಬ್ನೇಲ್, ಎಷ್ಟು ನೀವು ಥಂಬ್ನೇಲ್ ಕರೆಕ್ಟಾಗಿ ನೀಟಾಗಿ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡ್ತೀರಾ, ಅದರಿಂದ ನಿಮಗೆ ವ್ಯೂಸ್ ಸಿಗುತ್ತೆ. ಅಂದರೆ ಕ್ಲಿಕ್ ಮಾಡೋ ಆಪ್ಷನ್ ಜಾಸ್ತಿ ಜನ ಮಾಡ್ತಾನೆ. ಏನು ಕ್ಲಿಕ್ ಮಾಡಿದ ಮೇಲೆ ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾನೆ. ಸೊ ಇದ್ರ ಮೇಲೆ ಫೋಕಸ್ ಮಾಡಿ, ಆದಷ್ಟು ಒಳ್ಳೆ ಕಂಟೆಂಟು, ಒಳ್ಳೆ ಕ್ವಾಲಿಟಿಯಲ್ಲಿ. ಸುಮ್ಮನೆ ಏನೇನೋ ಎದ್ವಾ ಒಂದು ಕಂಟೆಂಟ್, ಒಂದು ವಿಡಿಯೋ ಹಾಕಬೇಕಾಗಿದೆ ಇವತ್ತು ಅಂತ ಹಾಕಬೇಕು ಅಂತ ಅಂದ್ಕೊಂಡು ಹಾಕೋದು, ಈ ರೀತಿ ಮಾಡಬೇಡಿ. ಒಳ್ಳೆ ಕಂಟೆಂಟ್ ಕೊಡಿ. ಒಂದು ದಿನ ಡಿಲೇ ಆದರೂ ಪರವಾಗಿಲ್ಲ. ಇವತ್ತು ಕನ್ಸಿಸ್ಟೆಂಟ್ ಸರ್ ಹೇಳಿದ್ದಾರೆ 3 ತಿಂಗಳು ಮಾಡಬೇಕು, 100 ವಿಡಿಯೋ, ನಾನು 100 ವಿಡಿಯೋ ಹಾಕಿಬಿಡ್ತೀನಿ. ವಿಡಿಯೋ ಹಾಕೋದಲ್ಲ, ಇಲ್ಲಿ ಕಂಟೆಂಟ್ ಇರಬೇಕು. ಆ ರೀತಿ ನೀವು ಅದನ್ನು ಫೋಕಸ್ ಮಾಡಿ ಅದ್ರ ಮೇಲೆ. ಸೊ ಜನ ನೋಡಿದ ಮೇಲೆ ಇಂಟ್ರೆಸ್ಟ್ ಅವ್ರಿಗೆ ಬರಬೇಕು, ಅದು ತುಂಬ ಹೊತ್ತು ನೋಡಬೇಕು. ಒಂದು 10 ನಿಮಿಷದ ವಿಡಿಯೋ ಇದೆ ಅಂದರೆ ಅಟ್ಲೀಸ್ಟ್ ಒಂದು 3 ನಿಮಿಷ ಆದರೂ ನಿಮ್ಮ ವಿಡಿಯೋ ನೋಡಬೇಕು ಅವರು. ಆ 3 ನಿಮಿಷ ನೋಡಿದರೆ ಖಂಡಿತ ಚಾನಲ್ ಗ್ರೋ ಆಗುತ್ತೆ. ಅದು ಮ್ಯಾನೇಜ್ ಮಾಡಿ, ಅದು ನೋಡಿ, ಅದ್ರ ಮೇಲೆ ಕೆಲಸ ಮಾಡಿ. ಓಕೆ. ಸೊ ಆದಷ್ಟು ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಬ್ರಿಗೊಬ್ರು ನಾವು ಸಪೋರ್ಟ್ ಮಾಡಿಕೊಂಡ್ರೇ, ಸಪೋರ್ಟ್ ಅಂದರೆ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡೋದು ಬೇಡ. ಕಂಟೆಂಟ್ ನೋಡಿ, ಚೆನ್ನಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆಯಿತು ಏನಾದರೂ ಒಂದು ಒಳ್ಳೆ ಕಮೆಂಟ್ ಹಾಕಿ, ಈ ರೀತಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಸುಮ್ಮನೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ನೀನು ಸಬ್ಸ್ಕ್ರೈಬ್ ಮಾಡ್ತೀನಿ, ಈ ರೀತಿ ಬೇಡ. ಅವ್ರ ಕಂಟೆಂಟ್ ನೋಡಿ, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಿಮಗೆ ರಿಲೇಟ್ ಮಾಡ್ತಿತ್ತು ಅಂದ್ರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ್ವೈಸ್ ಮಾಡಬೇಡಿ. ನಿಮಗೆ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇದೆ, ಅಡುಗೆ ಚಾನಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಟರ್ಟೈನ್ಮೆಂಟಲ್ಲಿ ಇಂಟ್ರೆಸ್ಟ್ ಇದೆ, ಅದನ್ನು ಮಾಡ್ಕೊಳ್ಳಿ. ಈ ರೀತಿ ಕಂಟೆಂಟ್ ಯಾವುದು ನಿಮ್ಗೆ ಇಷ್ಟನೋ, ಇವ್ರ ಕಂಟೆಂಟ್ ನೋಡಿದರೆ ನನಗೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ, ಒಂದು ಒಳ್ಳೆ ಫೀಲಿಂಗ್ಸ್ ಬರುತ್ತೆ. ಈ ರೀತಿ ನಿಮ್ಗೆ ಅನಿಸ್ತಿತ್ತು ಅಂದರೆ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ವಿಡಿಯೋ ನೋಡಿದ ಮೇಲೇ ಡಿಸೈಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕಾ ಮಾಡಬಾರ್ದಾ, ಇದು ನೋಡ್ಕೊಂಡು ಮಾಡಿ. ಸಪೋರ್ಟ್ ಅಂದರೆ ಸುಮ್ಮನೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋದು, ಇವ್ರಿಗೆ ಸಬ್ಸ್ಕ್ರೈಬ್ ಮಾಡೋದು, ಈ ರೀತಿ ಎಲ್ಲ ಮಾಡಬೇಡಿ. ಈಗ ಯೂಟ್ಯೂಬ್ ಮೇಲೆ ಇದೆಲ್ಲ ನಡೆಯಲ್ಲ. ಸೊ ಒಂದು ಸ್ವಲ್ಪ ನೋಡಿಕೊಂಡು ಸರಿಯಾಗಿ ಕೆಲಸ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಸಮಸ್ಯೆ ಇತ್ತು ನಿಮಗೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಚಾನಲ್ ಮೇಲೆ ವಿಡಿಯೋ ಹಾಕಿದ್ದೀನಿ. ಸುಮ್ಮನೆ ಎಲ್ಲ ವೀಡಿಯೋದಲ್ಲೂ ಸಹ ನಂಬರ್ ಕೊಡೋದು ಬೇಡ ಅಂತ ಹೇಳಿ ಯಾವುದೇ ಇದರಲ್ಲಿ ಕೊಡಲ್ಲ. ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, 1-2 ವಿಡಿಯೋ ಇದೆ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ಏನಾದರೂ ಸಮಸ್ಯೆ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಯೂಟ್ಯೂಬ್ ಬಗ್ಗೆ ಆಗಲಿ, ಆ್ಯಡ್ಸೆನ್ಸ್ ಬಗ್ಗೆ ಆಗಲಿ, ಏನೇ ಸಮಸ್ಯೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಫೇಸ್ಬುಕ್ದಾಗಲಿ, ಇನ್ಸ್ಟಾಗ್ರಾಮ್ದಾಗಲಿ ಯಾವುದೇ ಇಶ್ಯೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ಬಟ್ ಇಲ್ಲಿ ಒಂದು ಸ್ವಲ್ಪ ಚಾರ್ಜ್ ಮಾಡ್ತೀನಿ. ಚಾರ್ಜ್ ಇಲ್ಲಾರ್ದೆ ನಾನು ಯಾವುದೇ ಕೆಲಸ ಮಾಡಲ್ಲ. ಎಲ್ಲರೂ ಅದೇ, ನಾವು ಬಂದಿರೋದೇ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಮೇಲೆ ಆನ್ಲೈನ್ ಬಂದಿರೋದೇ ಎಲ್ಲರೂ ದುಡ್ಡು ಮಾಡಲಿಕ್ಕೆ ಅಂತಲೇ ಬರೋರು. ಸೊ ಇವರಾದರೂ ದುಡ್ಡು ಮಾಡಬೇಕು, ಏನಾದರೂ ಹೆಸರು ಮಾಡಬೇಕು ಅಂತಲೇ ಬಂದವರಿದ್ದಾರೆ. ಸೊ ಎಲ್ಲರೂ ಒಬ್ರಿಗೊಬ್ಬರು ನಾವು ಈ ರೀತಿ ಸಪೋರ್ಟ್ ಮಾಡ್ತಾ ಬರೀ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಬಿಕಾಸ್ ನಾನು ನೋಡಿ, ಈಗ ಬೆಳಿಗ್ಗೆ 9:30 10 ಗಂಟೆಯಿಂದ ಇವ್ರ ಜೊತೆ ಇದ್ದೀನಿ, ಮಧ್ಯಾಹ್ನ 2 ಗಂಟೆ ಆಯಿತು. ಸೊ ಈ ರೀತಿ ಟೈಮ್ ಕೊಡಬೇಕು ಅಂದರೆ
ನನಗೂ ಫ್ಯಾಮಿಲಿ ಇದೆ. ಸೊ ನಾನು ಚಾರ್ಜ್ ಎಲ್ಲ ಮಾಡಿಕೊಂಡೇ ನಾನು ಕೆಲಸ ಮಾಡ್ತಿರ್ತೀನಿ. ಸೊ ದಯವಿಟ್ಟು ಚಾರ್ಜ್ ಕೊಡಲಿಕ್ಕೆ ಆಗ್ತಿತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇವ್ರ ಚಾನಲ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಒನ್ಸ್ ಅಗೇನ್ ಧನ್ಯವಾದ ಸ್ನೇಹಿತರೆ.